ನೋಡ್ತಾ ಇದ್ದೀವಿ ಫೈನಲ್ ಆಗಿ ಈ ರೀತಿ ರೆಡಿ ಆಗಿದ್ದೀನಿ. ಸಿಂಪಲ್ ಆಗಿ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ಲಾಗ್ ಬಂದ್ಬಿಟ್ಟು ಮದುವೆಗೆ ಹೋಗಬೇಕಾಗಿತ್ತು, ಅದಕ್ಕೆ ಅಂತ ಹೇಳ್ಬಿಟ್ಟು ಸೀರೆನ ತೊಗೊಂಡಿದ್ದೀನಿ. ಸೀರೆ ತೊಗೊಂಡು ತುಂಬಾ ದಿನ ಆಯಿತು. ವರಲಕ್ಷ್ಮಿ ಹಬ್ಬದಲ್ಲೇನೋ ತೊಗೊಂಡಿದ್ದು, ಅದು ಇನ್ನೂ ಬ್ಲೌಸ್ ಹೊಲ್ದಿರಲಿಲ್ಲ. ನೋಡೋಣ ಇವತ್ತು ಆದರೆ ಹೊಲ್ಕೊಂಡು ಮದುವೆಗೆ ಇದೇ ಸೀರೆನ ಹಾಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಹಾಗೆ ಬ್ಲೌಸ್ ಇವತ್ತು ಹೊಲ್ದು ಬಿಡೋಣ, ಒಂದು 3/4 ಗಂಟೆ ಆಗ್ಬೋದು. ಹೊಲ್ಕೊಬಿಡೋಣ ಅಂತ ಹೇಳಿ ತೊಗೊಂಬಂದು ಕಟ್ ಮಾಡ್ಕೊತಾ ಇದ್ದೀನಿ. ಸೀರೆ ಬ್ಲೌಸ್ ಕೂಡ ಕಟ್ ಮಾಡಿಲ್ಲ. ನೋಡಿ ಇವತ್ತು ಸಂಜೆ ಇದೆ ಮದುವೆ. ನಾನು ನೋಡಿದ್ರೆ ಈಗ ಬ್ಲೌಸ್ ಹಿಡ್ಕೊಂಡು ಕೂತಿದ್ದೀನಿ. ನಾನು ಬ್ಲೌಸ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ಆಗಿತ್ತು ಆಗಲೇ 4:15 ಏನೋ ಆಗಿತ್ತು. 4:15ಗೆ ಕೂತ್ಕೊಂಡು ಈ ಬ್ಲೌಸ್ನ ಹೊಲ್ದು ಬಿಡೋಣ ಅಂತ ಹೇಳ್ಬಿಟ್ಟು ನೈಟ್ ಒಂದು ಸಲ ಏನಾದರೂ ಕಟ್ ಮಾಡಿ ಇಟ್ಕೊಂಡಿದ್ರೆ ಈಸಿಯಾಗಿ ಹೊಲಿಬೋದಾಗಿತ್ತು. ಇನ್ನು ಕಟ್ ಮಾಡೇ ಇಲ್ಲ. ಈಗ ಕಟ್ ಮಾಡಿಕೊಂಡು ಏನಿಲ್ಲ ಅಂದರೂ 1 ಅವರು ಹೊಲ್ದಿದ್ದೀನಿ. ಸ್ವಲ್ಪ ಇರುತ್ತಲ್ಲ, ಅವಾಗವಾಗ ಮಕ್ಕಳು ಬೇರೆ ಇದ್ದಾರೆ, ಆವಾಗವಾಗ ಅವ್ರು ಕರೆದಾಗೆಲ್ಲ ಹೋಗಬೇಕು. ಇಲ್ಲಾಂದರೆ 1/4 ಗಂಟೆ ಆಗಿದ್ದರೆ ಬ್ಲೌಸ್ ಹೊಲಿಯೋದು ಆಗೋಗ್ಬಿಡ್ತಿತ್ತು. ಮದುವೆ ಸಂಜೆ 6 ಗಂಟೆಗೆ ಇಟ್ಕೊಂಡು ಇವಾಗ ನಾನು ಬ್ಲೌಸ್ನ ಹೊಲ್ಕೊಳ್ಳೋಕ್ಕೆ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ನಾನಿವತ್ತು ಮದುವೆಗೆ ಆಗಲಿ ಫಂಕ್ಷನ್ಗೆ ಆಗಲಿ ಯಾವ ರೀತಿ ರೆಡಿಯಾಗಿ ಸಿಂಪಲ್ಲಾಗಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಹೇಗಿರುತ್ತೆ ನೋಡಿವ್ರಂತೆ. ಮೊದಲಿಗೆ ಬ್ಲೌಸ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ದಿನದಿಂದ ಅಂದ್ಕೊತಿದ್ದೆ ಬ್ಲೌಸ್ ಹೊಲಿಬೇಕು ಅಂತ. ಆದರೆ ಒಂದು ಸಲ ಕುತ್ಕೊಳ್ಳೋವರೆಗೂ ಅಷ್ಟೇ. ಕುತ್ಕೊಂಡ್ರೆ ಅದಾಗದೇ ನಮಗೆ ಇಂಟ್ರೆಸ್ಟ್ ಬರುತ್ತೆ. ಹೊಲಿಯೋಣ ಅಂತ ಅಂದ್ಕೊಂಡ್ರೆ ಅಯ್ಯೋ ಇವತ್ತು ಹೊಲಿಯೋಣ ನಾಳೆ ಹೊಲಿಯೋಣ ಅಂತ ಅಂದ್ಕೊಂಡ್ರೆ ಅದು ಹೊಲಿಯೋದಕ್ಕೆ ಆಗಲ್ಲ. ಒಂದು ಸಲ ಮನ್ಸು ಮಾಡಿ ಕೂತ್ಕೊಂಡ್ರೆ ಆವಾಗ ತಾನೇ ಹೊಲಿಬೋದು. ಹಾಗೆ ಇವಾಗ ಬ್ಲೌಸ್ ಹೊಲಿಯೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು 3/4 ಗಂಟೆ ಅಷ್ಟೊತ್ತಿಗೆ ಹೊಲಿಯೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ. 3/4 ಗಂಟೆ ಆಗಲ್ಲ. ನನ್ನ ಮಕ್ಕಳು ಅವಾಗವಾಗ ಮಮ್ಮಿ ನೀರು ಕೊಡು, ಮಮ್ಮಿ ಊಟ ಇಕ್ಕೊಡು ಅಂತ ಬಂದೇ ಬರ್ತಾರೆ. ನೋಡಿ ನಾನು 1 ಅವರಲ್ಲಿ ಹೊಲಿತೀನಿ. ಅದಷ್ಟು ಕಡಿಮೆ ಸಮಯ ಇದೆ, ಅಷ್ಟೊತ್ತಿಗೆಲ್ಲ ರೆಡಿ ಮಾಡ್ಕೊತೀನಿ. ಈಗ ಆಲ್ಮೋಸ್ಟ್ ಬ್ಲೌಸೆಲ್ಲ ರೆಡಿ ಆಗಿದೆ. ಏನಿಲ್ಲ ಅಂದರೆ ಒಂದು 5 ಹುಕ್ಸ್ ಹಾಕ್ಬಿಟ್ರೆ ಬ್ಲೌಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಆಲ್ಮೋಸ್ಟ್ ಅಲ್ಲ, ಫುಲ್ ಕಂಪ್ಲೀಟ್ ಆಗುತ್ತೆ ಬ್ಲೌಸು. ನೋಡ್ತಾ ಇದ್ದೀರಲ್ಲ. ಆಮೇಲೆ ಸ್ವಲ್ಪ ಐರನ್ ಮಾಡಿಕೊಂಡು ಇಟ್ಕೋತೀನಿ. ಬ್ಲೌಸ್ ಹೆಂಗೋ ಹೊಲ್ದಿದ್ದು ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಅರಿಶಿಣ, ಹಾಗೆ ಮೊಸರು, ಸ್ವಲ್ಪ ನಿಂಬೆಹಣ್ಣ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಫೇಸ್ ಪ್ಯಾಕ್ ಕೂಡ ಈಗ ರೆಡಿ ಆಗಿದೆ. ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾನು ಮುಖನ ಚೆನ್ನಾಗಿ ವಾಶ್ ಮಾಡ್ಕೋತೀನಿ. ಅದು ತಣ್ಣೀರಲ್ಲಿ ವಾಶ್ ಮಾಡಿಕೊಂಡು ಆಮೇಲೆ ನೀಟಾಗಿ ಎಲ್ಲ ಒರೆಸ್ಕೊಂಡು ಆಮೇಲೆ ಈ ಫೇಸ್ ಪ್ಯಾಕ್ನ ನಾನು ಅಪ್ಲೈ ಮಾಡ್ತೀನಿ. ನಾನು ಯಾವುದೇ ಮದುವೆ ಫಂಕ್ಷನ್ಗಳು ಇದ್ದರೆ ಇದೇ ರೀತಿ ಫೇಸ್ ಪ್ಯಾಕ್ನ ರೆಡಿ ಮಾಡಿಕೊಂಡು ಹಚ್ಕೊಂಡು ಆಮೇಲೆ ಸ್ನಾನನ ಮಾಡ್ಕೋತೀನಿ. ಇದರಿಂದ ಫೇಸ್ ಕೂಡ ಗ್ಲೋ ಆಗಿ ಬರುತ್ತೆ. ಹಾಗೆ ನಾವು ಏನಾದರೂ ಮೇಕಪ್ ಎಲ್ಲ ಮಾಡ್ಕೊತೀವಿ ಅಂದರೆ ಹೈಲೈಟಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಈ ಫೇಸ್ ಪ್ಯಾಕ್ನಂತೂ ಮಿಸ್ ಮಾಡೋದೇ ಇಲ್ಲ. ಯಾವುದಾದ್ರೂ ಫಂಕ್ಷನ್ ಇದೆ ಅಂತ ಅಂದರೆ ಹಚ್ಕೋತೀನಿ. ಹಚ್ಕೊಂಬಿಟ್ಟು ಒಂದು 20 ನಿಮಿಷ ಬಿಡ್ತೀನಿ. ಅಷ್ಟರೊಳಗೆ ಸೀರೆಗೆ ಪಿನ್ ಮಾಡಿ ಇಟ್ಕೊಬಿಡೋಣ. ಸರಿಗೆಲ್ಲ ಪಿನ್ ಮಾಡಿ ಇಟ್ಕೊಂಡ್ರೆ ಸ್ನಾನ ಮಾಡಿದ ತಕ್ಷಣ ಬಂದ್ಬಿಟ್ಟು ಸ್ಯಾರಿ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಾಗೆ ಬೇಗ ಕೂಡ ಸ್ಯಾರಿನ ಹಾಕ್ಕೋಬೋದು ಅಂತ ಹೇಳಿಬಿಟ್ಟು ಈ ರೀತಿ ರೆಡಿ ಮಾಡಿಡ್ತೀನಿ. ಫಸ್ಟೇ ಪಿನ್ನೆಲ್ಲ ಹಾಕಿ ಇಡ್ತೀನಿ. ಇನ್ನೂ ಸ್ವಲ್ಪ ದಪ್ಪ ಸೀರೆ ಆದರೆ ಈ ರೀತಿ ಪಿನ್ ಮಾಡಿಬಿಟ್ಟು ಹಾಗೆ ಐರನ್ ಕೂಡ ಮಾಡಿ ಇಟ್ಕೋತೀನಿ. ಸ್ಮೂತಾಗಿದೆ, ಈಸಿಯಾಗಿ ಇಟ್ಕೋಬೋದು ಅಂತ ಹೇಳಿ ಸರಿಗೆ ಮಾತ್ರ ಪಿನ್ ಹಾಕ್ಬಿಟ್ಟು ಬಂದೆ. ಹಾಗೆ ಸ್ನಾನ ಎಲ್ಲ ಮುಗಿಸ್ಕೊಬಂದೆ. ಇವಾಗಂತೂ ಫುಲ್ ಸಾಫ್ಟ್ ಆಗಿದೆ ಮುಖ ಎಲ್ಲ. ಹಾಗೆ ತುಂಬ ಬ್ರೈಟಾಗಿ ಕೂಡ ಆಗುತ್ತೆ. ನೀವೇನಾದರೂ ಮೇಕಪ್ ಹಾಕ್ಕೊಂಡ್ರೆ ಇದ್ರ ಮೇಲೆ ತುಂಬಾ ಲುಕ್ಕಾಗಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಕಾಣುತ್ತೆ.
ಹಾಗೆ ಈಗ ಸ್ಯಾರಿ ನೋಡ್ತಾ ಇದ್ದೀರಲ್ಲ, ಈ ಬ್ಲೌಸ್ ನೋಡಿ ನಾನು ಈ ರೀತಿ ಬಫೆಲ್ಲ ಇಟ್ಕೊಂಡು ಹೊಲ್ಕೊಂಡಿದ್ದೀನಿ. ಆಗಿನ ಕಾಲದಲ್ಲಿ ಏನು ಟ್ರೆಂಡಿಂಗ್ ಇದೆಯೋ ಈಗ ಆ ಥರ ಹೊಲ್ಕೊಂಡಿದ್ದೀನಿ. ಇದು ನನಗೆ ತುಂಬಾ ಇಷ್ಟ, ಈ ರೀತಿ ಬಫ್ ಇಟ್ಕೊಂಡು ಹೊಲ್ಕೊಳ್ಳೋಕ್ಕೆ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಜಾಸ್ತಿ ಇದೇ ಥರ ಹೊಲ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಾನು ಬನಾನಾ ಕ್ಲಿಪ್ನ ಯೂಸ್ ಮಾಡಿಕೊಂಡು ಹೇರ್ ಸ್ಟೈಲ್ನ ಮಾಡ್ಕೋತಾ ಇದ್ದೀನಿ. ನಾನು ಆಲ್ಮೋಸ್ಟ್ ನನಗೆ ಸೆಟ್ ಆಗಿದ್ದು ಅಂದರೆ ಈ ರೀತಿ ಬನಾನಾ ಕ್ಲಿಪ್ ಹಾಕ್ಕೊಂಡು ಕೂದಲು ಬಿಟ್ಕೊಂಡ್ರೇ ನನಗೆ ಈ ಹೇರ್ ಸ್ಟೈಲ್ ಬಿಟ್ಟು ಬೇರೆ ಯಾವುದು ಸೆಟ್ ಆಗೋಲ್ಲ. ಹಾಗಾಗಿ ಜಾಸ್ತಿ ನಾನು ಇದನ್ನೇ ಹಾಕ್ಕೋತೀನಿ. ಹಾಗೆ ಬೇಗ ಕೂಡ ಆಗುತ್ತೆ ಅಂತ ಹೇಳಿ ಇದೇ ಹಾಕ್ಕೋತೀನಿ. ನನಗೆ ಸೆಟ್ ಆಗೋದು, ನನ್ನ ಮುಖಕ್ಕೆ ಸೆಟ್ ಆಗೋದು ಅಂದರೆ ಇದೇ ಹೇರ್ ಸ್ಟೈಲು. ಆಲ್ಮೋಸ್ಟು ಯಾವಾಗೂ ಇದೇ ಹಾಕ್ಕೋತೀನಿ. ನಾನು ರೆಡಿ ಆಗೋದಕ್ಕೆ ಏನೇನೆಲ್ಲ ಐಟಮ್ನ ಬಳಸ್ತೀನಿ, ಹಾಗೆ ಏನೇನೆಲ್ಲ ವಸ್ತುನ ಇಟ್ಕೋತೀನಿ ಅಂತ ಅಂದರೆ, ಮೊದಲಿಗೆ ಬಳೆನ ಯೂಸ್ ಮಾಡ್ತೀನಿ, ಬಳೆ ಹಾಕ್ಕೋತೀನಿ. ಹಾಗೆ ಫೇರ್ ಆ್ಯಂಡ್ ಲವ್ಲಿ, ಆಲ್ಮೋಸ್ಟ್ ಫೇರ್ ಆ್ಯಂಡ್ ಲವ್ಲಿ ನಾನು ಯಾವಾಗಲೂ ಹಾಕ್ತೀನಿ. ಹಾಗೆ ಪೌಡರು ಮತ್ತು ಪಿಂಕ್ ಕಲರ್ ಡಬ್ಬಿಯಲ್ಲಿರೋದು ಕುಂಕುಮ, ಹಾಗೆ ಐಲೈನರು ಮತ್ತು ಐಬ್ರೋ ಪೆನ್ಸಿಲು ಮತ್ತು ಸ್ಟಿಕ್ಕರು ಮತ್ತು ಲಿಪ್ಸ್ಟಿಕ್ಕು, ಇಷ್ಟನ್ನು ನಾನು ಯೂಸ್ ಮಾಡ್ತೀನಿ. ಇಷ್ಟನ್ನು ಯೂಸ್ ಮಾಡಿಕೊಂಡು ಈಗ ರೆಡಿ ಆಗ್ತೀನಿ. ಮೊದಲಿಗೆ ಬಳೆನ ಹಾಕ್ಕೊಬಿಡ್ತೀನಿ, ಆಮೇಲೆ ಮುಖಕ್ಕೇನಿದೆ ಆವಾಗ ರೆಡಿ ಮಾಡ್ಕೋತೀನಿ. ಫಸ್ಟು ಫೇರ್ ಆ್ಯಂಡ್ ಲವ್ಲಿನ ಹಾಕ್ಕೋತಾ ಇದ್ದೀನಿ. ಬೇರೆ ಯಾವುದು ಕ್ರೀಮ್ ಹಾಕೋಲ್ಲ, ಏನಿದ್ರು ಅವಾಗಲಿಂದನೂ ಅಷ್ಟೇ ಫೇರ್ ಆ್ಯಂಡ್ ಲವ್ಲಿ ಬಿಟ್ಟು ಬೇರೆ ಏನೋ ಹಾಕೋಲ್ಲ. ಹಾಗೆ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಪೌಡರೆಲ್ಲ ಹಾಕಿದ್ಮೇಲೆ ಈ ಥರ ಗ್ಲೋ ಬಂದಿದೆ. ಆಲ್ಮೋಸ್ಟ್ ಬ್ರೈಟಾಗಿ ಕಾಣಬೇಕು ಅಂತ ಅಂದರೆ ಐಬ್ರೋ ಪೆನ್ಸಿಲ್ ಹಚ್ಕೊಂಡ್ರೆ ಅವಾಗ ಒಂಥರ ಲುಕ್ಕಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಐಬ್ರೋ ಪೆನ್ಸಿಲ್ನ ಹಚ್ಕೊಂಡು ಹಾಗೆ ಐಲೈನರ್ನ ಕೂಡ ಹಚ್ಕೋತಾ ಇದ್ದೀನಿ. ಸ್ವಲ್ಪ ಮಾಸ್ಕಾರ ಕೂಡ ಹಾಕೋತೀನಿ, ಸ್ವಲ್ಪ ಬ್ರೈಟಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು. ಲಾಸ್ಟಲ್ಲಿ ಸ್ವಲ್ಪ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ. ಜಾಸ್ತಿ ಓವರಾಗಿ ಏನು ಯೂಸ್ ಮಾಡಲ್ಲ, ಸ್ವಲ್ಪ ಯೂಸ್ ಮಾಡ್ತೀನಿ. ಲಾಸ್ಟಲ್ಲಿ ಒಂದು ಸ್ಟಿಕ್ಕರ್ ಇಟ್ಕೊಂಡು ಸ್ವಲ್ಪ ಕುಂಕುಮನ ಇಟ್ಕೊಂಡ್ರೆ ಫಿನಿಶ್ ಆಯಿತು. ನಾನು ರೆಡಿ ಆಗಿರೋದು ಫಿನಿಶ್ ಆಯಿತು. ಈ ರೀತಿ ರೆಡಿ ಆಗಿದ್ದೀನಿ. ಲಾಸ್ಟಲ್ಲಿ ನಮ್ಮದ್ರಲ್ಲೇ ಬಿಟ್ಟಿರೋಂಥ ದುಂಡ್ಮಲ್ಗೆ ಹೂವು ಕೂಡ ಇತ್ತು, ಅದನ್ನು ಮುಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀನಿ, ಫೈನಲಾಗಿ ಈ ರೀತಿ ರೆಡಿ ಆಗಿದ್ದೀನಿ. ಸಿಂಪಲ್ಲಾಗಿ ಈ ರೀತಿ ರೆಡಿ ಆಗಿದ್ದೀನಿ. ಬೇರೆ ಯಾವುದಾದ್ರೂ ನಮ್ಮ ಫಂಕ್ಷನ್ಗಾದರೆ ಇನ್ನೂ ಸ್ವಲ್ಪ ರಿಚಾಗಿ ರೆಡಿ ಆಗ್ತೀನಿ. ಇದು ನಮ್ಮ ರಿಲೇಷನಲ್ಲಿ ಮದುವೆ ಆಗಿರೋದ್ರಿಂದ ಸ್ವಲ್ಪ ಸಿಂಪಲ್ಲಾಗಿ ಆಗಿದ್ದೀನಿ ಅಷ್ಟೇ. ನೋಡ್ತಾ ಇದ್ದೀರಲ್ಲ, ಈ ರೀತಿ ರೆಡಿ ಆಗಿದ್ದೀನಿ. ನನ್ನ ಮಕ್ಕಳೆಲ್ಲ ಕಾಯ್ತಿದ್ರು ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಹೇಳಿ ವಿಡಿಯೋ ಮಾಡಿಕೊಂಡು ಸ್ವಲ್ಪ ಜಾಸ್ತಿನೇ ಲೇಟ್ ಆಯಿತು. ಈಗ ಡೋರೆಲ್ಲ ಲಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಮ್ಮನೆಯವರು 7:30ಗೆ ರೆಡಿ ಆಗೋಂದ್ರು. ನಾನೀಗ 8 ಗಂಟೆಗೆ ರೆಡಿ ಆಗಿಬಿಟ್ಟು ಈಗ ಆಚೆ ಬಂದಿದ್ದೀನಿ. ಬೈತಾ ಇದ್ದಾರೆ, ನೀನು ಯಾವಾಗಲೂ ಲೇಟೇ ಅಂತ. ಯಾಕೆಂದರೆ ಸ್ವಲ್ಪ ವೀಡಿಯೋ ಮಾಡೋದಿತ್ತು, ಹಾಗಾಗಿ ಜಾಸ್ತಿನೇ ಲೇಟ್ ಆಯಿತು ಅಷ್ಟೇ. ನಾನು ಏನೇ ಟೈಮಿಗೆ ಕರೆಕ್ಟಾಗಿ ಆಗ್ತಾಯಿದ್ದೆ, ಆದಷ್ಟು ಟ್ರೈ ಮಾಡ್ತಿದ್ದೆ. ಆದರೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಅಷ್ಟೇ, ಅದಕ್ಕೆ ಬೈಸ್ಕೊಂಡು ಈಗ ಚೌಟ್ರಿಗೆ ಬರ್ತಿದ್ದಂಗೆ ಚೌಟ್ರಿ ನೋಡ್ತಾ ಇದ್ದೀರಲ್ಲ, ಇಷ್ಟು ಲುಕ್ಕಾಗಿದೆ. ಹಾಗೆ ಫಸ್ಟು ಹೋಗ್ಬಿಟ್ಟು ಮುಯ್ ಕೊಟ್ಬಿಟ್ಟು ಆಮೇಲೆ ಊಟಕ್ಕೆ ಹೋಗೋಣ ಅಂತ ಹೇಳಿ ನೋಡ್ತಾ ಇದ್ದೀರಲ್ಲ, ಅದೇ ಜೋಡಿಗೆ ಈಗ ಮುಯ್ ಕೊಟ್ಬಿಟ್ಟು ಊಟಕ್ಕೆ ಹೋಗ್ತೀವಿ. ಊಟನೂ ಮಾತ್ರ ತುಂಬ ಚೆನ್ನಾಗಿತ್ತು. ಮಸಾಲೆ ದೋಸೆ ಮತ್ತು ಹೆಸ್ರುಬೇಳೆ ಪಲ್ಯ ಈ ರೀತಿಯೆಲ್ಲ ಇರುತ್ತೆ ಮದುವೆ ಫಂಕ್ಷನ್ನು ಅಂತ ಅಂದರೆ. ಅಲ್ಲಿಂದ ಊಟ ಮುಗಿಸ್ಕೊಂಡು ಬಂದು ಇವ್ರು ನೋಡಿ ಕಿತ್ತಾಡ್ಕೊಂಡು ತಿಂತಾಯಿದ್ದಾರೆ. ಆಲ್ಮೋಸ್ಟ್ ಇದು 3ನೇದು ಅನಿಸುತ್ತೆ ಫ್ರೂಟ್ಸ್ ತಿಂತಾ ಇರೋದು. ನೋಡಿ ಕಿತ್ತಾಡಿಕೊಂಡು ಆ ಸ್ಟಿಕ್ಕಿಗೆ ಇಬ್ಬರು ಕಿತ್ತಾಡೇ ಬಿಟ್ರಪ್ಪ, ನನಗೆ ಸ್ಟಿಕ್ ಬೇಕು ಅಂತ ಹೇಳಿ. ಆಮೇಲೆ ಮತ್ತೆ ಇನ್ನೊಂದು ತಂದುಕೊಟ್ಟು ಸ್ಟಿಕ್ನ ಆಮೇಲೆ ಇಬ್ಬರು ಸೇರಿಕೊಂಡು ತಿಂತಾಯಿದ್ದಾರೆ. ಊಟ ಕಮ್ಮಿನೇ ಮಾಡಿದ್ದು, ಆದರೆ ಫ್ರೂಟ್ಸು ಐಸ್ ಕ್ರೀಮ್ ಎಲ್ಲ 3 ತಿಂದಿದ್ದಾರೆ ಇವ್ರು 3 ಸೇರಿಕೊಂಡು. ಮತ್ತೆ ಇಸ್ಕೊಂಬರ್ತಾನೆ ಇದ್ದರು. ಅರ್ಧ ಗಂಟೆ ಇಲ್ಲೇ ನಿಂತ್ಕೊಂಡು ತಿಂತಾನೇ ಇದ್ದಾರೆ. ಅದರಲ್ಲೂ ಕಿತ್ತಾಡ್ಕೊಂಡು ತಿಂತಾಯಿದ್ದಾರೆ ನೋಡಿ. ತಿನ್ನೋಕ್ಕಷ್ಟಿದ್ರೂ ಆದರೂ ಕಿತ್ತಾಡ್ಕೊಂಡು ತಿಂತಾಯಿದ್ದಾರೆ ನೋಡಿ. ಈಗ ಐಸ್ ಕ್ರೀಮ್ ತಿಂತಾಯಿದ್ದಾರೆ ಇಬ್ಬರು ಸೇರಿಕೊಂಡು. ನಂಗೆ ಹೊಟ್ಟೆ ತುಂಬೋಗಿದೆ ಮಮ್ಮಿ ಅಂತ ಹೇಳ್ಬಿಟ್ಟು ಊಟ ಬಿಟ್ಬಿಟ್ಟು ಬಂದ ಅಲ್ಲಿ. ಇಲ್ಲಿ ನೋಡಿದ್ರೆ 3 ಐಸ್ ಕ್ರೀಮು ಮತ್ತು ಫ್ರೂಟ್ಸ್ ಎಲ್ಲ ತಿಂತಾಯಿದ್ದಾನೆ. ಇದಕ್ಕೇನು ಹೊಟ್ಟೆ ತುಂಬಲ್ಲ ನನ್ನ ಮಕ್ಕಳಿಗೆ. ಈಗ ಐಸ್ ಕ್ರೀಮ್ ಆಗಲಿ ಮತ್ತು ಫ್ರೂಟ್ಸ್ ಆಗಲಿ ಎಷ್ಟು ಕೊಟ್ಟರು ತಿಂತಾರೆ, ಆದರೆ ಊಟ ಮಾತ್ರ ಇವ್ರಿಗೆ ಹೋಗಲ್ಲ. ನನ್ನ ಮಕ್ಕಳು ಈ ಥರ ನೋಡಿ, ಎಲ್ಲರ ಮಕ್ಕಳು ಇದೇ ಥರ ಅನಿಸುತ್ತೆ. ಐಸ್ ಕ್ರೀಮು ಫ್ರೂಟ್ಸ್ ಒಂದು ಪಕ್ಷ ಬಿಡ್ತಾರೆ ಅಂದರೆ ಐಸ್ ಕ್ರೀಮು ಈ ಥರ ಚಾಟ್ಸ್ ಏನಾದರೂ ಸಿಕ್ಕಿರಂತೂ ಬಿಡೋದೇ ಇಲ್ಲ, ತಿಂತಾನೇ ಇರ್ತಾರೆ. ಆ ರೀತಿ ನನ್ನ ಮಕ್ಕಳು ಊಟ ಮಾಡಲಿಲ್ಲ ನೋಡಿ, ಈಗ ಬಂದು ಐಸ್ ಕ್ರೀಮ್ನ 3 ತಿಂದಿದ್ದಾರೆ. ನಾನು ಬೈದೆ, ಊಟ ಮಾಡೋ ಅಂತ ಅಂದರೆ ಇಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಕೂತಿದ್ಯಾ, ಅಲ್ಲಿ ಹೊಟ್ಟೆ ತುಂಬೋಯ್ತು ಅಂದರೆ ಇವಾಗ 3 ಐಸ್ ಕ್ರೀಮ್ ತಿಂದೆ, ಅವಾಗ ಹೊಟ್ಟೆಗೆ ತುಂಬಲಿಲ್ವಾ ಅಂತ ಅಂದೆ.
ನಕ್ಕೊಂಡು ಬಂದರು. ಇವನಿನ್ನೂ ತಿಂತಾನೇ ಇದ್ದಾನೆ. ಈಗ ಮನೆ ಕಡೆ ಹೋಗಬೇಕು. ಹಾಗೆ ಸ್ವಲ್ಪ ಒಂದೆರಡು ಮೂರು ಫೋಟೋನ ತೊಗೊಂಡು ಚೌಟ್ರಿ ಚೆನ್ನಾಗಿತ್ತು ಅಂತ ಹೇಳಿ ಅಲ್ಲಿಂದ ಈಗ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ನೋಡಿದ್ರಲ್ಲ ಇವತ್ತಿನ ಲಾಗ್ನ ನಾನು ಹೇಗೆ ಮನೇಲಿ ಸಿಂಪಲಾಗಿ ರೆಡಿ ಆಗ್ತೀನಿ ಅಂತ ಹೇಳಿಬಿಟ್ಟು. ನಿಮ್ಗೇನಾದರೂ ಈ ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್.